ಗಂಡ ಆದವನು ತಂದೆ ತಾಯಿನೂ ಸಂಭಾಳಿಸ್ಕೊಂಡು ಬೇರೆ ಸದಸ್ಯರನ್ನು ಸಂಭಾಳಿಸ್ಕೊಂಡು ಹೆಂಡತಿ ಪರವಾಗಿ ನಿಲ್ಬೇಕು. ಆ ಗಂಡನ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲಾ ಸರ್ತಿನೂ ಅನುದಿನದ ಅನುಕ್ಷಣದ ವಿಚಾರಗಳು ತವ್ರ ಮನೆಯವ್ರಿಗೆ ಗೊತ್ತಾಗ್ತಿರುವುದಿಲ್ಲ. ನಡೆದಂತ ವಿಚಾರಗಳೆಲ್ಲ ನಿಮಗ್ ಗೊತ್ತಿರುತ್ತೆ. ಯಾವ ಕಾರಣಕ್ಕಾಗಿ ನಿಮ್ಮ ಮನೆ ದೀಪ ಆರೋಯ್ತು ಅಂತ ನೀವ್ ಹೇಳ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಗ್ನ ಮಾಡ್ಕೊಂಡು ಸಂತೋಷವಾಗಿರಕ್ ಇಷ್ಟಪಡ್ತಾರೆ. ಯಾರನ್ನು ಆ ಮನೆಗೆ ಹೋಗಿ ಸಾಯೋದಕ್ಕೆ ಇಷ್ಟಪಡಲ್ಲ. ಇನ್ನೂ ಒಂದ್ ಯೋಚನೆ ಮಾಡಿ, ಸತ್ಬಿಟ್ರೆ ಅಲ್ಲಿಗೆ ನಿಂತೋಗುತ್ತಾ? ಕ್ರಿಮಿನಲ್ ಕೇಸ್ ಆಗುತ್ತೆ. ಅವ್ರ ಮನೆಯವರೆಲ್ಲರನ್ನು ಜೈಲ್ಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಕೊನೆ ರಿಲೇಟಿವ್ ಕೂಡ ಹೋಗ್ತಾರೆ. ಯಾರನ್ನೋ ಇಲ್ದೇ ಇದ್ದವ್ರನ್ನೆಲ್ಲ ಸೇರಿಸ್ತಾರೆ, ಇದ್ದವ್ರು ಇಲ್ದೇ ಇದ್ದವ್ರು. ಯು ಸಾ ವಾಟ್ ಹ್ಯಾಪನ್ ಇನ್ ದಿ ಪ್ರೀವಿಯಸ್ ಕೇಸ್. ದಟ್ ಲೇಡಿ ಇಸ್ ಲಿವಿಂಗ್ ಸಪರೇಟ್ಲಿ. ಕಂಪ್ಲೇಂಟ್ ಅಲ್ಲೇ ಒಂದ್ ಅಕ್ಷರ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು 20 ರಿಂದ 22 ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ. ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕಂಪ್ಯಾಟಬಿಲಿಟಿ ಟೈಮ್, ಸೀಡಿಂಗ್ ಟೈಮ್. ಆ ಸಂದರ್ಭದಲ್ಲಿ ಇವರು ಸಣ್ಣ ಪುಟ್ಟದೇನಾದ್ರು ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡ್ಬೇಕು, ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು. ವೆಯ್ಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿನೇ ನೀವು ಡ್ರಾಮಾ ಸೀನ್ ತರ ನಾಳೆ ಬೆಳಗ್ಗೆ ಹಿಂಗಿರ್ಬೇಕು, ಪಿಕ್ಚರ್ ಆಕ್ಟರ್ ತರ ಬೆಳಗ್ಗೆ 5:15 ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಹಾಡು ಹೇಳ್ಸಿ ಎಬ್ಬರಿಗೂ ಎಬ್ಬರಿಸಿ ಕಾಫಿ ಕೊಡ್ಬೇಕು ಅಂತಂದ್ರೆ ಇಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ.